ನಮಸ್ಕಾರ ಸ್ನೇಹಿತರೆ, ಹಂಪಿ ಟ್ರಾವೆಲ್ ಟೈಮ್ಗೆ ಸ್ವಾಗತ. ಸ್ನೇಹಿತರೆ, ಈ ದಿನ ನಾವು ನೋಡೋಣ ಹಿರೇಹಡಗಲಿಯಲ್ಲಿರುವ ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನವನ್ನು. ತುಂಬ ಪುರಾತನ ದೇವಾಲಯ, ಐತಿಹಾಸಿಕ ದೇವಾಲಯ. ಬನ್ನಿ ಸ್ನೇಹಿತರೆ, ನಾವೀಗ ಇದನ್ನು ನೋಡೋಣ. 1000 ವರ್ಷಗಳ ಇತಿಹಾಸವನ್ನು ತನ್ನೊಳಗೆ ಹೊತ್ತಿರುವ ಒಂದು ಅದ್ಭುತ ಶಿವಾಲಯ. ಕಲ್ಯಾಣ ಚಾಲುಕ್ಯರ ವೈಭವವನ್ನು ಇಂದಿಗೂ ಸಾರುತ್ತಿರುವ ಈ ಪುರಾತನ ದೇವಾಲಯವೇ ಹಿರೇಹಡಗಲಿಯ ಕಲ್ಲೇಶ್ವರ ದೇವಾಲಯ. ಸುಂದರ ಉದ್ಯಾನವನ, ಮನಮೋಹಕ ಶಿಲ್ಪಕಲೆ, ಭವ್ಯವಾದ ನಂದಿ ಮತ್ತು ಅಪರೂಪದ ವಾಸ್ತುಶಿಲ್ಪವನ್ನು ಹೊಂದಿರುವ ಈ ದೇವಾಲಯದ ವಿಶೇಷತೆಗಳೇನು? ಬನ್ನಿ ಇಂದು ಆ ಅದ್ಭುತ ಐತಿಹಾಸಿಕ ದೇವಾಲಯದ ಸಂಪೂರ್ಣ ಪರಿಚಯವನ್ನು ಮಾಡಿಕೊಳ್ಳೋಣ. ಈ ದೇವಾಲಯ ಇರೋದು ವಿಜಯನಗರ ಜಿಲ್ಲೆಯ ಹಡಗಲಿ ತಾಲೂಕಿನ ಹಿರೇಹಡಗಲಿ ಗ್ರಾಮದಲ್ಲಿ. ಈ ಕಲ್ಲೇಶ್ವರ ದೇವಾಲಯವು ಕನ್ನಡ ನಾಡಿನ ಹೆಮ್ಮೆಯ ಐತಿಹಾಸಿಕ ಸ್ಮಾರಕಗಳಲ್ಲಿ ಒಂದಾಗಿದೆ. ಸ್ನೇಹಿತರೆ, ನೀವಿನ್ನೂ ನನ್ನ ಹಂಪಿ ಟ್ರಾವೆಲ್ ಟೈಮ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹೈಪ್ ಮಾಡೋದನ್ನು ಮರೆಯಬೇಡಿ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಈ ದೇವಾಲಯದ ಆವರಣದೊಳಗೆ ಪ್ರವೇಶಿಸಿದ ತಕ್ಷಣವೇ ಒಂದು ದೊಡ್ಡ ಮಂಟಪ ಕಾಣಿಸುತ್ತದೆ. ಈ ಮಂಟಪದಲ್ಲಿ ಕುಳಿತಿರುವ ಭವ್ಯ ನಂದಿಯ ಮೂರ್ತಿಯೇ ಇಲ್ಲಿನ ಪ್ರಮುಖ ಆಕರ್ಷಣೆ. ಸ್ಥಳೀಯರು ಇದನ್ನು ಪ್ರೀತಿಯಿಂದ ಕಟ್ಟೆ ಬಸವೇಶ್ವರ ದೇವಸ್ಥಾನ ಎಂದು ಕರೆಯುತ್ತಾರೆ. ಪ್ರತಿ ವರ್ಷ ಜನವರಿ ಅಥವಾ ಫೆಬ್ರವರಿಯಲ್ಲಿ ಜಾತ್ರೆ ನಡೆಯುತ್ತೆ. ಈ ಕಪ್ಪು ಶಿಲೆಯ ನಂದಿಯನ್ನು ಗಮನಿಸಿ. ಗಂಟಾಮಾಲೆಗಳು, ಗೆಜ್ಜೆಗಳ ಸರಗಳು, ಕಂಕಣಗಳು ಮತ್ತು ಅಲಂಕಾರಗಳಿಂದ ಅಲಂಕರಿಸಲ್ಪಟ್ಟ ಈ ಕಪ್ಪು ನಂದಿಯು ಅತ್ಯಂತ ಸುಂದರವಾಗಿದೆ. ಈ ನಂದಿಯ ಹಿಂದೆಯೇ ಮತ್ತೊಂದು ಗರ್ಭಗುಡಿ ಇದೆ. ಇಲ್ಲಿ ಸೂರ್ಯನಾರಾಯಣ ದೇವರ ಸುಂದರ ವಿಗ್ರಹವನ್ನು ಕಾಣಬಹುದು. ಅನೇಕ ಶಿವಾಲಯಗಳಲ್ಲಿ ಕಾಣದ ವಿಶೇಷತೆ ಇಲ್ಲಿ ನೀವು ನೋಡಬಹುದು. ಸೂರ್ಯನಾರಾಯಣ ಗರ್ಭಗುಡಿ ಶಿವಾಲಯದ ಗರ್ಭಗುಡಿಗೆ ಅಭಿಮುಖವಾಗಿ ನಿರ್ಮಾಣಗೊಂಡಿದೆ. ಇದು ಈ ದೇವಾಲಯದ ವಿಶಿಷ್ಟ ವಾಸ್ತುವಿನ್ಯಾಸವನ್ನು ತೋರಿಸುತ್ತದೆ. ಈ ಸೂರ್ಯನಾರಾಯಣನ ಸುಂದರ ಕೆತ್ತನೆಯನ್ನು ನೀವಿಲ್ಲಿ ಗಮನಿಸಬಹುದು. ಕಮಲದ ಹೂವಿನ ಆಕಾರದ ಮೇಲ್ಛಾವಣಿಯನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು. ಸುಂದರವಾದ ಸೂರ್ಯನಾರಾಯಣನ ಗುಡಿ. ನಮ್ಮ ಮನೆ ದೇವರು ಕೂಡ ಬಸವಣ್ಣನೇ ಆಗಿರುವುದರಿಂದ ಈ ಬಸವಣ್ಣನನ್ನು ಪದೇ ಪದೇ ನೋಡಬೇಕನ್ನಿಸುತ್ತದೆ. ಎಷ್ಟೊಂದು ಅದ್ಭುತವಾಗಿದೆ ಈ ಕಪ್ಪು ಶಿಲೆಯ ನಂದಿ. ಬೃಹತ್ ನಂದಿ ಅಂತ ಹೇಳ್ಬೋದು. ಎದುರಿಗೆ ನೋಡ್ತಾ ಇದ್ರಲ್ಲ, ಇದುವೇ ಕಲ್ಲೇಶ್ವರ ದೇವಾಲಯ. ದೇವಾಲಯದ ಆವರಣದಲ್ಲಿ ಶಿಲಾಶಾಸನವನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು. ಶಾಸನಗಳ ಪ್ರಕಾರ ಈ ದೇವಾಲಯವನ್ನು ಕಲ್ಯಾಣ ಚಾಲುಕ್ಯರ ಅರಸನಾದ ತ್ರೈಲೋಕ್ಯ ಮಲ್ಲನ ಕಾಲದಲ್ಲಿ 1057ನೇ ಇಸ್ವಿಯ ವೇಳೆಗೆ ನಿರ್ಮಿಸಲಾಗಿದೆ. ಸುಮಾರು 1000 ವರ್ಷಗಳ ಇತಿಹಾಸ ಹೊಂದಿರುವ ಈ ದೇವಾಲಯವು ಚಾಲುಕ್ಯರ ವಾಸ್ತುಶಿಲ್ಪದ ಅದ್ಭುತ ಮಾದರಿಯಾಗಿದೆ. ನಂತರದ ದಿನಗಳಲ್ಲಿ ಹೊಯ್ಸಳರ ಆಡಳಿತ ಪ್ರಭಾವವು ಈ ದೇವಾಲಯದ ಮೇಲೆ ಇರಬಹುದು. ಇದರ ಗುರುತುಗಳು ದೇವಾಲಯದ ಶಿಲ್ಪಗಳಲ್ಲಿ ಇಂದಿಗೂ ಗೋಚರಿಸುತ್ತವೆ. ಪ್ರಸ್ತುತ ಈ ದೇವಾಲಯವು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಸಂರಕ್ಷಣೆಯಲ್ಲಿದ್ದು ಉತ್ತಮ ಸ್ಥಿತಿಯಲ್ಲಿ ಕಂಗೊಳಿಸುತ್ತಿದೆ. ದೇವಾಲಯದ ಆವರಣಕ್ಕೆ ಕಾಲಿಟ್ಟ ತಕ್ಷಣವೇ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಒಂದು ಕಡೆ ವಿಶಾಲವಾದ ಕೆರೆ, ಮತ್ತೊಂದು ಕಡೆ ಹಸಿರಿನಿಂದ ಕಂಗೊಳಿಸುವ ಉದ್ಯಾನವನ. ಈ ಪ್ರಕೃತಿ ಸೌಂದರ್ಯದ ಮಧ್ಯೆ ಭವ್ಯವಾಗಿ ನಿಂತಿರುವ ಕಲ್ಲೇಶ್ವರ ದೇವಾಲಯ ಪ್ರವಾಸಿಗರನ್ನು ಮತ್ತು ಭಕ್ತರನ್ನು ತನ್ನತ್ತ ಸೆಳೆಯುತ್ತಿದೆ. ಈ ದೇವಾಲಯದ ಹೊರಭಾಗದ ಶಿಲ್ಪಗಳು ನಿಜಕ್ಕೂ ಅದ್ಭುತ. ಒಮ್ಮೆ ನೋಡಿದರೆ ಸಾಕಾಗುವುದಿಲ್ಲ. ಪ್ರತಿಯೊಂದು ಗೋಡೆ, ಕಂಬ ಮತ್ತು ಪಟ್ಟಿಕೆಯಲ್ಲೂ ಅದ್ಭುತವಾದ ಕೆತ್ತನೆಗಳಿವೆ. ಈ ದೇವಾಲಯವು ಮೂಲತಃ ಚಾಲುಕ್ಯರ ನಿರ್ಮಾಣವಾಗಿದ್ದರೂ ಕೂಡ ನಂತರ ಹೊಯ್ಸಳರ ಪ್ರಭಾವವು ಇಲ್ಲಿ ಕಾಣಿಸುತ್ತದೆ. ವಿಶೇಷವಾಗಿ ದೇವಾಲಯದ ಹೊರಗೋಡೆಗಳಲ್ಲಿರುವ ಹೊಯ್ಸಳರ ಪ್ರಸಿದ್ಧ ಸಿಂಹ ಚಿಹ್ನೆಗಳನ್ನು ನೀವಿಲ್ಲಿ ಸ್ಪಷ್ಟವಾಗಿ ನೋಡಬಹುದು. ಇದು ಈ ದೇವಾಲಯದ ದೀರ್ಘ ಐತಿಹಾಸಿಕ ಪಯಣಕ್ಕೆ ಸಾಕ್ಷಿಯಾಗಿದೆ. ಸೂಕ್ಷ್ಮವಾಗಿ ಇಲ್ಲಿನ ಕೆತ್ತನೆಗಳನ್ನು ಗಮನಿಸಿ. ಎಷ್ಟೊಂದು ಅದ್ಭುತ! ಕೆಲವೊಂದು ಶಿಲ್ಪಗಳು ಭಗ್ನವಾಗಿದ್ದರೂ ಕೂಡ ಅವುಗಳ ಕಲಾತ್ಮಕ ಸೌಂದರ್ಯ ಇಂದಿಗೂ ಉಳಿದಿದೆ.
ಕೆಲ ವರ್ಷಗಳ ಹಿಂದೆ ದೇವಾಲಯದ ಮುಖಮಂಟಪದ ಹಿಂಭಾಗ ಮತ್ತು ಒಂದು ಪಾರ್ಶ್ವ ಸಂಪೂರ್ಣವಾಗಿ ಕುಸಿದು ಬಿದ್ದಿತ್ತು. ಆದರೆ ಭಾರತೀಯ ಪುರಾತತ್ವ ಇಲಾಖೆ ಈ ಭಾಗಗಳನ್ನು ಮರು ನಿರ್ಮಿಸಿ ದೇವಾಲಯದ ಮೂಲ ಸೌಂದರ್ಯವನ್ನು ಉಳಿಸುವ ಪ್ರಯತ್ನ ಮಾಡಿದೆ. ಇಂದು ದೇವಾಲಯವು ತನ್ನ ಪುರಾತನ ವೈಭವವನ್ನು ಮತ್ತೆ ಪಡೆದುಕೊಂಡು ಭವ್ಯವಾಗಿ ನಿಂತಿದೆ. ಈ ದೇವಾಲಯವು ದ್ವಿಕೂಟಾಚಲವಾಗಿದ್ದು 2 ಗರ್ಭಗೃಹವನ್ನು ಹೊಂದಿದೆ. ಇಲ್ಲಿ ನೀವು 4 ಸ್ತಂಭಗಳ ನವರಂಗ ಮಂಟಪವನ್ನು ನೋಡಬಹುದು. ನಾನೀಗ ದಕ್ಷಿಣ ದ್ವಾರದ ಮೂಲಕ ಹೋಗ್ತಾ ಇದ್ದೀನಿ. ದ್ವಾರದಲ್ಲಿ 2 ಕಡೆ 14 ಜನ ದ್ವಾರಪಾಲಕಿಯರನ್ನು ನೀವು ನೋಡ್ಬೋದು. ಬಾಗಿಲಿನ ಸೂಕ್ಷ್ಮ ಕೆತ್ತನೆಯನ್ನು ಗಮನಿಸಿ. ನೀವಿಲ್ಲಿ ಗಜಲಕ್ಷ್ಮಿಯನ್ನು ಕೂಡ ನೋಡ್ಬೋದು. ಅದ್ಭುತವಾದ ಕೆತ್ತನೆ. ದ್ವಾರಪಾಲಕಿಯರನ್ನು ನೋಡ್ಬೋದು. ಇಲ್ಲಿ ಸೂಕ್ಷ್ಮವಾದ ತೋರಣ. ಈ ತೋರಣನೇ ಒಂದು ಅದ್ಭುತ ಅಂತ ಹೇಳ್ಬೋದು. ದಕ್ಷಿಣದ ದ್ವಾರದ ಮೇಲಿರುವ ಗಜಲಕ್ಷ್ಮಿಯನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು. ಮೇಲ್ಛಾವಣಿ ಯಾವ ರೀತಿ ಇದೆ ಅಂತ ಇದನ್ನು ನೋಡ್ಬೋದು. ಇದು ನವರಂಗ 4 ಸ್ತಂಭಗಳ ನವರಂಗವನ್ನು ನೀವೀಗ ನೋಡ್ತಾ ಇದ್ದೀರಿ. ಕಮಲದ ಹೂವಿನ ಮೇಲ್ಛಾವಣಿಯನ್ನು ಕೂಡ ನೀವಿಲ್ಲಿ ನೋಡ್ಬೋದು. ನಾನೀಗ ದೇವಸ್ಥಾನವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನವರಂಗದಲ್ಲಿರುವ ವಿಶೇಷ ನಂದಿ, ಕಲ್ಲೇಶ್ವರ ದೇವರ ಎದುರಿಗೆ ನಂದಿಯನ್ನು ನೀವು ನೋಡಬಹುದು. ಗರ್ಭಗುಡಿಯಲ್ಲಿರುವ ಶಿವಲಿಂಗವು ಎತ್ತರವಾದ ಪಾಣಿಪೀಠದ ಮೇಲೆ ಪ್ರತಿಷ್ಠಾಪಿತವಾಗಿದೆ. ಬಾಗಿಲಿನ ಸುತ್ತಲಿನ ಪಟ್ಟಿಕೆಗಳು, ಜಾಲರಂಧ್ರಗಳು ಹಾಗೂ ತೋರಣಗಳ ಕೆತ್ತನೆಗಳು ಅತ್ಯಂತ ಸುಂದರವಾಗಿವೆ. ಅಂತರಾಳದಲ್ಲಿರುವ ಚಿಕ್ಕ ನಂದಿಯು ಶಿವಲಿಂಗದತ್ತ ದೃಷ್ಟಿ ನೆಟ್ಟಿರುವ ಭಕ್ತರನ್ನು ಆಧ್ಯಾತ್ಮಿಕ ಲೋಕಕ್ಕೆ ಕರೆದೊಯ್ಯುತ್ತದೆ. ಬೆಳಗ್ಗೆ ಬಂದು ಅರ್ಚಕರು ಪೂಜೆ ಮಾಡಿ ಹೋದ ನಂತರ ದೇವಾಲಯ ಯಾವಾಗಲೂ ಮುಚ್ಚಿರುತ್ತೆ. ಪಟ್ಟಿಕೆಯ ಮೂಲಕ ಕಲ್ಲೇಶ್ವರ ಸ್ವಾಮಿಯ ದರ್ಶನವನ್ನು ನೀವು ಮಾಡಬಹುದು. ಗರ್ಭಗುಡಿಯಲ್ಲಿರುವ ಶಿವಲಿಂಗದ ವಿಶೇಷತೆ ಏನೆಂದರೆ, ಅದರ ಪಾಣಿಪೀಠದ ಗಾತ್ರಕ್ಕೆ ಹೋಲಿಸಿದರೆ ಶಿವಲಿಂಗ ತುಂಬ ಚಿಕ್ಕದಾಗಿ ಕಾಣುತ್ತೆ. ಇನ್ನೊಂದು ಅದ್ಭುತ ಅಂದರೆ, ಪ್ರತಿ ವರ್ಷ ಯುಗಾದಿ ಅಮಾವಾಸ್ಯೆಯ ದಿನ ಸೂರ್ಯನ ಕಿರಣಗಳು ಈ ಕಲ್ಲೇಶ್ವರ ಶಿವಲಿಂಗವನ್ನು ಸ್ಪರ್ಶಿಸುತ್ತವೆ. ದೇವಾಲಯದ ಒಳಗಡೆ ಹೇಗಿದೆ ಅಂತ ನೀವು ಗಮನಿಸಬಹುದು. ಈಗ ನೀವು ನೋಡ್ತಾ ಇರೋದು ನವರಂಗ ಮಂಟಪ. ಎದುರಿಗೆ ನೀವು ನೋಡೋದು ಮೊದಲ ಗರ್ಭಗುಡಿ. ನಂತರ ಇನ್ನೊಂದು ಗರ್ಭಗುಡಿಯನ್ನು ನೀವು ಇಲ್ಲಿ ನೋಡ್ಬೋದು. ಶಿವನ ಎದುರಿಗಿರುವ ಈ ವಿಶೇಷ ನಂದಿಯೇ ಅದ್ಭುತ. ಸ್ನೇಹಿತರೆ, ಹೇಗಿದೆ ನೋಡಿ ಈ ಕಟ್ಟೆ ಬಸವೇಶ್ವರ ದೇವಸ್ಥಾನ. ಎಷ್ಟೊಂದು ಅದ್ಭುತ ಅಲ್ವಾ? ನೀವಿಲ್ಲಿ ಸಪ್ತ ಮಾತೃಕೆಯರನ್ನು ನೋಡಬಹುದು. ಸಪ್ತ ಮಾತೃಕೆಯರಿಗೆ ಅಭಿಷೇಕ ಮಾಡಿದ ನಂತರ ಅಥವಾ ಆ ದೇವರ ವಿಗ್ರಹಗಳನ್ನು ತೊಳೆದ ನಂತರ ಆ ನೀರು ಹೋಗಲು ವ್ಯವಸ್ಥೆ ಮಾಡಿದ್ದಾರೆ. ಅದನ್ನಲ್ಲಿ ನೀವು ಗಮನಿಸಬಹುದು. ಈ ಭಾಗದಿಂದ ನೀರು ಹೊರಗಡೆ ಹೋಗುತ್ತೆ, ವಿಗ್ರಹದ ನೀರು. ಕಲ್ಲೇಶ್ವರ ಗರ್ಭಗುಡಿ ಪಕ್ಕದಲ್ಲೇ ಇರುವ ಇನ್ನೊಂದು ಗರ್ಭಗುಡಿಯಲ್ಲಿರುವ ವಿಷ್ಣುವಿನ ಮೂರ್ತಿ, ಇದನ್ನು ಕೇಶವನ ಮೂರ್ತಿ ಅಂತ ಕೂಡ ಕರೀತಾರೆ. ಈ ಮೂರ್ತಿ ಹಾನಿಯಾಗಿದೆ. ಸಾಕಷ್ಟು ಮೂರ್ತಿಗಳು ಈ ನವರಂಗದಲ್ಲಿವೆ. ಮತ್ತೊಂದು ಅದ್ಭುತವಾದ ಶಿವಲಿಂಗವನ್ನು ನೀವಿಲ್ಲಿ ನೋಡಬಹುದು. ದೇವಸ್ಥಾನವು ಕಟ್ಟೆ ಬಸವೇಶ್ವರ ದೇವಸ್ಥಾನವೆಂದೇ ಪರಿಚಿತ.
ದೇವಸ್ಥಾನದ ಒಳಗಡೆ ನೀವು ವೀರಭದ್ರ, ಸಪ್ತಮಾತೃಕೆಗಳು, ಶಿವಪಾರ್ವತಿ, ಮಹಿಷಾಸುರ ಮರ್ದನಿ ಮತ್ತು ಕೇಶವನ ಅನೇಕ ಶಿಲ್ಪಗಳನ್ನು ನೀವು ನೋಡ್ಬೋದು. ವೀರಭದ್ರನ ಶಿಲ್ಪವನ್ನು ನೀವೀಗ ನೋಡ್ತಾ ಇದ್ದೀರಿ. ಪಕ್ಕದಲ್ಲಿಯೇ ನೀವು ಶಿವಪಾರ್ವತಿಯರ ಶಿಲ್ಪವನ್ನು ಕೂಡ ನೀವು ನೋಡ್ಬೋದು. ಇನ್ನು ಅನೇಕ ಶಿಲ್ಪಗಳು ಈ ನವರಂಗದಲ್ಲಿವೆ. ಸ್ನೇಹಿತರೆ, 1000 ವರ್ಷಗಳ ಇತಿಹಾಸ, ಚಾಲುಕ್ಯ ಮತ್ತು ಹೊಯ್ಸಳರ ಕಲಾವೈಭವ, ಅದ್ಭುತ ನಂದಿ ಶಿಲ್ಪಗಳು ಮತ್ತು ಪ್ರಕೃತಿಯ ಮಡಿಲಲ್ಲಿ ನೆಲೆಸಿರುವ ಶಿವನ ಸಾನ್ನಿಧ್ಯ ಇವೆಲ್ಲವನ್ನು ಒಟ್ಟಿಗೆ ನೋಡಬೇಕಂದ್ರೆ ಹಿರೇಹಡಗಲಿಯ ಕಲ್ಲೇಶ್ವರ ದೇವಾಲಯಕ್ಕೆ ಒಮ್ಮೆ ಭೇಟಿ ಕೊಡಲೇಬೇಕು. ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನನ್ನ ಹಂಪಿ ಟ್ರಾವೆಲ್ ಟೈಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.